ಚಿಕ್ಕಮಗಳೂರು ಸಹಕಾರ ಕ್ಷೇತ್ರಕ್ಕೆ ಸಿಟಿ ರವಿನೇ ಕಿಂಗ್. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಮೇಲೆ ಸಿಟಿ ರವಿ ಬಿಗಿ ಹಿಡಿತ. ಚಿಕ್ಕಮಗಳೂರು ಸಹಕಾರ ಕ್ಷೇತ್ರಕ್ಕೆ ಸಿಟಿ ರವಿನೇ ಕಿಂಗ್. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಮೇಲೆ ಸಿಟಿ ರವಿ ಬಿಗಿ ಹಿಡಿತ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಿಟಿ ರವಿ ಅವಿರೋಧ ಆಯ್ಕೆ. ಕಡೂರು ಕೈ ಎಂಎಲ್ಎ ಆನಂದ್ ಸೋಲಿಸಿದ್ದ ದಿನೇಶ್ಗೆ ಬಂಪರ್ ಚಾನ್ಸ್. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಪಟ್ಟ ನೀಡಿ ಗೌರವ ಕೊಟ್ಟ ಬಿಜೆಪಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಅನ್ನುವಂತಾಗಿದೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಜೆಡಿಎಸ್ ಕಮಾಲ್ ಮಾಡಿರುವಂತದ್ದು. ಚಿಕ್ಕಮಗಳೂರು ಸಹಕಾರ ಕ್ಷೇತ್ರಕ್ಕೆ ಈಗ ಸಿಟಿ ರವಿನೇ ಕಿಂಗ್ ಆಗಿದ್ದಾರೆ. ಮತ್ತೆ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಮೇಲೆ ಸಿಟಿ ರವಿ ಬಿಗಿ ಹಿಡಿತ ಸಾಧಿಸಿರುವಂತದ್ದು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಿಟಿ ರವಿ ಅವರು. ಕಡೂರು ಕೈ ಎಂಎಲ್ಎ ಆನಂದ್ ಸೋಲಿಸಿದಂತಹ ದಿನೇಶ್ಗೆ ಈಗ ಬಂಪರ್ ಚಾನ್ಸ್ ಸಿಕ್ಕಿದೆ. ಮತ್ತೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಪಟ್ಟ ನೀಡಿ ಗೌರವಿಸಿದೆ ಬಿಜೆಪಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಅನ್ನುವಂತಾಗಿದೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಜೆಡಿಎಸ್ ಕಮಾಲ್ ಮಾಡಿದೆ. ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಿಟಿ ರವಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಮೇಲೆ ಸಿಟಿ ರವಿ ಬಿಗಿ ಹಿಡಿತವನ್ನ ಸಾಧಿಸಿರುವಂಥದ್ದು. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಮಗಳೂರು ಸಹಕಾರ ಕ್ಷೇತ್ರಕ್ಕೆ ಅಲ್ಲಿ ಸಿಟಿ ರವಿನೇ ಕಿಂಗ್ ಅನ್ನುವಂತಾಗಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಇನ್ನು ಕಡೂರು ಕೈ ಎಂಎಲ್ಎ ಆನಂದ್ ಸೋಲಿಸಿದಂತಹ ದಿನೇಶ್ಗೆ ಬಂಪರ್ ಚಾನ್ಸ್. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಪಟ್ಟ ನೀಡಿ ಗೌರವಿಸಿದೆ ಬಿಜೆಪಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಅನ್ನುವಂತಾಗಿದೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಜೆಡಿಎಸ್ ಕಮಾಲ್ ಮಾಡಿರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಕಮಾಲ್ ಮಾಡಿರುವಂಥದ್ದು. ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡಿದ್ದಂತಹ ಬಿಜೆಪಿ ಜೆಡಿಎಸ್ ಈಗ ಮತ್ತೆ ಅವಿರೋಧವಾಗಿ ಸಿಟಿ ರವಿ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಮೇಲೆ ಸಿಟಿ ರವಿ ಅವರ ಬಿಗಿ ಹಿಡಿತವಿದೆ ಅನ್ನೋದಕ್ಕೆ ಮತ್ತೊಮ್ಮೆ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಅದನ್ನು ಸಾಬೀತುಪಡಿಸಿದ್ದಾರೆ. ಚಿಕ್ಕಮಗಳೂರು ಸಹಕಾರ ಕ್ಷೇತ್ರಕ್ಕೆ ಸಿಟಿ ರವಿನೇ ಕಿಂಗು. ಅವರೇ ಅವಿರೋಧವಾಗಿ ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಮತ್ತು ಜೊತೆಗೆ ಇಲ್ಲಿ ಕಡೂರು ಕೈ ಎಂಎಲ್ಎ ಆನಂದ್ ಸೋಲಿಸಿದಂತಹ ದಿನೇಶ್ಗೆ ಬಂಪರ್ ಚಾನ್ಸ್ ಸಿಕ್ಕಿದೆ. ಉಪಾಧ್ಯಕ್ಷ ಪಟ್ಟ ನೀಡಿ ಗೌರವಿಸಿದೆ ಬಿಜೆಪಿ.